ನಮಸ್ತೆ. ಇಂದು ಕೇಂದ್ರದಲ್ಲಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್, ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ ಚುನಾವಣಾ ದೃಷ್ಟಿಯಿಂದ ಆಡಳಿತ ಪಕ್ಷಕ್ಕೆ ಮಹತ್ವದ್ದಾಗಿದೆ. ಆದರೆ ಎಲ್ಲಿ ಕೂಡ ಜನಪ್ರಿಯ ಯೋಜನೆಗಳು ಕಾಣ್ತಾ ಇಲ್ಲ. ವಿಶೇಷ ಅಂತ ಹೇಳಿದರೆ ಸರ್ಕಾರ ತನ್ನ ಬದ್ಧತೆಯನ್ನು ಇಲ್ಲಿ ಪ್ರದರ್ಶಿಸಿದೆ, ದೂರದರ್ಶಿತ್ವವನ್ನು ಪ್ರದರ್ಶನ ಮಾಡಿದೆ. ಪ್ರತಿ ಬಾರಿ ಬಜೆಟ್ ಮಂಡನೆಯಾಗುವಾಗ ಕೂಡ ಪ್ರತಿಯೊಬ್ಬರು ಕಾತುರತೆಯಿಂದ ಕಾಯುವುದು ಏನನ್ನು ಅಂತ ಕೇಳಿದರೆ ನಮಗೆ ಯಾವ ರೀತಿಯ ಅನುಕೂಲತೆಗಳು ಆಗತ್ತೆ. ಆದರೆ ಈ ಸಲ ಇಡೀ ದೇಶದ ಜನ ನೋಡ್ತಾ ಇದ್ದದ್ದು ಈ ದೇಶಕ್ಕೆ ಈ ಬಜೆಟ್ ಏನನ್ನ ನೀಡ್ತದೆ ಅಂತ ಹೇಳಿ. ಹಾಗಾಗಿ ಎಲ್ಲಿ ಕೂಡ ಚುನಾವಣಾ ದೃಷ್ಟಿಯಿಂದ ಜನಪ್ರಿಯ ಯೋಜನೆಗಳನ್ನು, ಯಾವುದೇ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡದೆ ಕಳೆದ 2 ಅವಧಿಯಲ್ಲಿ, ಕಳೆದ 10 ವರ್ಷಗಳಲ್ಲಿ ಈ ನಮ್ಮ ದೇಶಕ್ಕೆ ಭದ್ರವಾದ ಆರ್ಥಿಕ ಬುನಾದಿಯನ್ನು ಹಾಕುವ ದೃಷ್ಟಿಯಿಂದ ಕೈಗೊಂಡಂಥ ಕಾರ್ಯಕ್ರಮಗಳನ್ನು ಬಲಗೊಳಿಸುವಂತಹ ಪ್ರಯತ್ನವನ್ನು ನಾವಿಲ್ಲಿ ಕಾಣ್ತೇವೆ. ಈ ಮಧ್ಯಂತರ ಬಜೆಟ್ ಆರ್ಥಿಕ ಸ್ಥಿರತೆ ಮತ್ತು ಪ್ರಗತಿಗೆ ಪ್ರೋತ್ಸಾಹ ನೀಡುವ ಬದ್ಧತೆಯನ್ನು ಪ್ರದರ್ಶಿಸಿದೆ. ನಮ್ಮ ದೇಶದಲ್ಲಿ ಕಳೆದ 3 ವರ್ಷಗಳಿಂದ ಕಾಯ್ದುಕೊಂಡಿರುವ ಆರ್ಥಿಕ ಪ್ರಗತಿಯನ್ನು ಮುಂದುವರಿಸುವ ನೀತಿಯನ್ನು ಮಂಡಿಸಿದ್ದಾರೆ ನಮ್ಮ ಅರ್ಥ ಸಚಿವರು. ನಮಗೆಲ್ಲ ಗೊತ್ತಿದೆ, ಇಡೀ ಜಗತ್ತಿನ ಬಹಳ ಅಭಿವೃದ್ಧಿ ಹೊಂದಿದ ದೇಶಗಳೆಲ್ಲ ಕೇವಲ 2% GDPಯ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಾ ಇದ್ರೆ, ನಮ್ಮ ದೇಶ 6%ಕ್ಕಿಂತ ಹೆಚ್ಚಿನ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಾ ಇದೆ. ಯಾಕಂದ್ರೆ ಇಡೀ ಜಗತ್ತು ಭಾರತವನ್ನು ಇವತ್ತು ನೋಡ್ತಾ ಇದೆ. ಹಾಗಾಗಿ ನಮ್ಮ ಬಜೆಟ್ ಕೂಡ ಅಭಿವೃದ್ಧಿಗೆ ಪೂರಕವಾದ ಅಂಶಗಳನ್ನೇ ಹೆಚ್ಚು ಒತ್ತು ಕೊಡ್ತಾ ಬಂದಿದೆ. ನಿಜಕ್ಕೂ ಬಹಳ ನಿರೀಕ್ಷಿತವಾದಂತಹ, ಬಹಳ ನಿರೀಕ್ಷೆ ಇಟ್ಟುಕೊಂಡಂತಹ ಮಧ್ಯಮ ವರ್ಗಕ್ಕೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಈ ದೇಶದ ಅಭಿವೃದ್ಧಿಯಲ್ಲಿ ಮಧ್ಯಮ ವರ್ಗದ ಪಾಲು ಬಹಳಷ್ಟಿದೆ. ಇನ್ನೊಂದು ಕಡೆ ನಮ್ಮ ಕಾರ್ಪೊರೇಟ್ ವಲಯಕ್ಕೆ, ಕೈಗಾರಿಕಾ ವಲಯಕ್ಕೆ, ಇಂಡಸ್ಟ್ರಿ ವಲಯಕ್ಕೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು 30%ದಿಂದ 22%ಕ್ಕೆ ಇಳಿಸಲಾಗಿದೆ. ಪ್ರಾಯಶಃ ನಮ್ಮ ದೇಶದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಪ್ರಕಾರ ವರ್ಷದಿಂದ ವರ್ಷಕ್ಕೆ ನಮ್ಮ ದೇಶದಲ್ಲಿ ವಿದೇಶಿ ಬಂಡವಾಳವನ್ನು ಆಕರ್ಷಿಸ್ತಾ ಇದೆ. ವಿದೇಶಿ ಹೂಡಿಕೆದಾರರು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ದೇಶ ಅವರಿಗೆ ಬಹಳ ಒಳ್ಳೆಯ ಹೂಡಿಕೆಯ ತಾಣವಾಗಿ ಪರಿವರ್ತನೆಯಾಗಿದೆ. ಈ ಕಳೆದೊಂದು ದಶಕದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗೆ ನಾವು ಕೊಟ್ಟಂತ ಉತ್ತೇಜನ ಏನಾಗಿದೆ, ಈಗ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಎಲ್ಲ ರೀತಿಯ ಸರಳೀಕೃತ ವ್ಯವಸ್ಥೆ, ಆಡಳಿತಶಾಹಿ ವ್ಯವಸ್ಥೆಯಿಂದ ಮುಕ್ತ ಕೈಗಾರಿಕಾ ವಲಯ ಆಗ್ತಾ ಇದೆ. ಹಾಗಾಗಿ ಕೈಗಾರಿಕೆಗಳಿಗೆ, ಅದರೊಂದಿಗೆ ಹೊಸ ಉದ್ಯಮಿಗಳಿಗೆ, ನವೋದ್ಯಮಿಗಳಿಗೆ ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಈ ಸಲದ ಬಜೆಟ್ನ ಒಂದು ಬಹಳ ವಿಶೇಷತೆ ಏನು ಅಂತ ಹೇಳಿದ್ರೆ, 4 ವರ್ಗಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ದೇಶದ ಆರ್ಥಿಕ ಹಿತದೃಷ್ಟಿಯಿಂದ 4 ವರ್ಗಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಒಂದು ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರು. ಈ 4 ವರ್ಗದವರು ಇಡೀ ದೇಶದ ಅಭಿವೃದ್ಧಿಯನ್ನ, ಬೆಳವಣಿಗೆಯನ್ನು ನಿರ್ಧರಿಸುವಂಥವರು. ಹಾಗಾಗಿ ಈ 4 ವರ್ಗಗಳಿಗೆ ನಮಗೆಲ್ಲ ಗೊತ್ತಿದೆ, ಸುಮಾರು 25 ಕೋಟಿ ಜನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಹೊರಕ್ಕೆ ಬಂದಿದ್ದಾರೆ. ಇದು ಬಹಳ ದೊಡ್ಡ ಸಾಧನೆ. ಹಾಗಾಗಿ ಬಡವರ ಏಳಿಗೆಗಾಗಿ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ಬಲಪಡಿಸ್ತಾ ಇದೆ. ಅದರೊಂದಿಗೆ ಮಹಿಳೆಯರಿಗೆ ಬಹಳ ಒಳ್ಳೆಯ ಒಂದು ಯೋಜನೆ ಏನು ಅಂತ ಹೇಳಿದ್ರೆ, ಮಹಿಳೆಯರನ್ನ ಲಕ್ಷಾಧಿಪತಿಗಳನ್ನು, ಈ 1 ವರ್ಷದಲ್ಲಿ 1 ಕೋಟಿ ಮಹಿಳೆಯರನ್ನ ಲಕ್ಷಾಧಿಪತಿಗಳನ್ನಾಗಿ ಮಾಡುವಂತ ಯೋಜನೆ ನಿಜಕ್ಕೂ ಕೂಡ ಬಹಳಷ್ಟು ಸ್ವಾಗತಾರ್ಹವಾದಂಥ ಯೋಜನೆ. ಯುವಕರ ಕೌಶಲ್ಯ ವರ್ಧನೆ ಮಾಡುವಂಥ ಯೋಜನೆಗಳು ಶ್ಲಾಘನೀಯ ಮತ್ತು ಅಭಿನಂದನಾರ್ಹ. ಹಾಗೆ ರೈತರು ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸಲಿಕ್ಕೆ ಪೂರಕವಾದಂಥ ಅಥವಾ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲಿಕ್ಕೆ ಪೂರಕವಾದಂಥ ವಾತಾವರಣವನ್ನು ಇಲ್ಲಿ ನೀಡಲಾಗಿದೆ. ಕೇಂದ್ರ ಸರ್ಕಾರ ಮಂಡಿಸಿದಂತಹ ಮಧ್ಯಂತರ ಬಜೆಟ್ ಹಣಕಾಸಿನ ವಿವೇಕತೆಯನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ಕೂಡ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡದೆ ಸರ್ಕಾರ ಅಭಿವೃದ್ಧಿಗೆ
ಪಾರದರ್ಶಕತೆಗೆ, ಉತ್ಪಾದಕತೆಗೆ ಮತ್ತು ಸಬಲೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟದ್ದನ್ನು ನಾವು ಕಾಣಬಹುದು. ಇಲ್ಲಿ ಹಣಕಾಸಿನ ಶಿಸ್ತಿನ ಬಗ್ಗೆ ಹಣಕಾಸು ಸಚಿವರು ತಮ್ಮ ಬದ್ಧತೆಯನ್ನು ನಿಸ್ಸಂದೇಹವಾಗಿ ತೋರಿಸಿದ್ದಾರೆ. ಈ ಹಿಂದೆ ನಿರ್ಧರಿಸಿದಂತೆ ನಮ್ಮ ದೇಶದಲ್ಲಿ ಫಿಸ್ಕಲ್ ಡೆಫಿಸಿಟ್ 5.1% ಅಂದರೆ GDPಯ 5.1% ಆಗಲಿದೆ ಎನ್ನುವುದನ್ನು ಉಲ್ಲೇಖ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಬಹಳ ಧನಾತ್ಮಕವಾದಂಥ ಅಂಶ. ಒಂದು ಕಡೆಯಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಹೆಚ್ಚಿನ ತೆರಿಗೆಯ ಹೊರೆ ಕಾಣುವುದಿಲ್ಲ, ಮತ್ತೊಂದು ಕಡೆಯಲ್ಲಿ ಹಣಕಾಸಿನ ನಿರ್ವಹಣೆಯಲ್ಲಿ ಪಾರದರ್ಶಕತೆಯು ಎದ್ದು ಕಾಣ್ತಾ ಇದೆ. ಇದು ಬಹುಶಃ ನಮ್ಮ ದೇಶದಲ್ಲಿ ಮಧ್ಯಂತರ ಬಜೆಟ್ ಆದರೂ ಕೂಡ ಒಂದು ರೀತಿಯ ದೀರ್ಘಕಾಲೀನ ಉದ್ದೇಶವನ್ನು, ಆಶಯವನ್ನು ಹೊಂದಿರುವಂತಹ ಬಜೆಟ್. ಕೇಂದ್ರ ಸರ್ಕಾರ ಮಂಡಿಸಿದಂತಹ ಮಧ್ಯಂತರ ಬಜೆಟ್ ನಿಜಕ್ಕೂ ಉದ್ಯಮ ಸ್ನೇಹಿ ವಾತಾವರಣವನ್ನು, ಪರಿಸರವನ್ನು ಸೃಷ್ಟಿ ಮಾಡಲಿಕ್ಕೆ ಭದ್ರ ಬುನಾದಿಯನ್ನು ಹಾಕಿದೆ. ಭಾರತ ಹೂಡಿಕೆಗೆ ಮಾತ್ರವಲ್ಲದೆ ವ್ಯಾಪಾರ ಮಾಡಲು ಸಹ ಅತ್ಯಂತ ಆಕರ್ಷಕ ತಾಣಗಳಲ್ಲಿ ಒಂದಾಗಿದೆ. ವಿಶ್ವ ಬ್ಯಾಂಕ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕದಲ್ಲಿ ಭಾರತ ಪ್ರತಿ ವರ್ಷ ಎತ್ತರ ಸ್ಥಾನವನ್ನು ಪಡೆಯುತ್ತಾ ಇದೆ. ನಮ್ಮ ಪ್ರಯತ್ನಗಳು ಕೇವಲ ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸಲು ಅಗತ್ಯವಾದ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ. ಈ ಮಧ್ಯಂತರ ಬಜೆಟ್ ಕೂಡ ಆ ರೀತಿಯ ಬದ್ಧತೆಯನ್ನು ತೋರಿಸ್ತಾ ಇದೆ. ಮಹಾ ಸಂಕಟದ ನಡುವೆ ಕೂಡ ನಮ್ಮ ಮನದಲ್ಲಿ ನಾವು ಗೆದ್ದೇ ಗೆಲ್ಲುವೆವು ಎಂಬ ಆತ್ಮಸ್ಥೈರ್ಯ ಮೊಳಕೆಯೊಡೆದು ಸ್ವಾವಲಂಬನೆಯ ಕಹಳೆ ಮೊಳಗಲು ಪ್ರಾರಂಭವಾದ್ದು ನಿಜಕ್ಕೂ ಸ್ವಾಗತಾರ್ಹ ಅಂತ ನನಗೆ ಅನ್ನಿಸ್ತದೆ. ಇನ್ನೊಂದು ಮುಖ್ಯ ಅಂಶ ಏನಂದರೆ ಮೇಕ್ ಇನ್ ಇಂಡಿಯಾ ಹವಾ. ಸ್ವದೇಶಿ ಉತ್ಪನ್ನಗಳಿಗೆ ಗ್ರಾಹಕರು ಹೆಚ್ಚು ಆದ್ಯತೆ ನೀಡುತ್ತಿರುವುದು ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿರುವ ಹಿನ್ನೆಲೆಯಲ್ಲಿ ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶದ ಉತ್ಪನ್ನಗಳಿಗೆ, ಅದರಲ್ಲೂ ರಕ್ಷಣಾ ಉತ್ಪನ್ನಗಳಲ್ಲಿ ನಾವು ಆತ್ಮನಿರ್ಭರತೆಯನ್ನು ಸಾಧನೆ ಮಾಡಿರುವಂಥದ್ದು. ಲೋಕಲ್ ಫಾರ್ ವೋಕಲ್ ಅಭಿಯಾನಕ್ಕೆ ಸಕಾರಾತ್ಮಕವಾದ ಸ್ಪಂದನೆ ಸಿಕ್ಕಿರುವಂಥದ್ದು. ಅದರೊಂದಿಗೆ ಈ ಮಧ್ಯಂತರ ಬಜೆಟ್ ಕೂಡ ಆತ್ಮನಿರ್ಭರ ಭಾರತಕ್ಕೆ ಹೆಚ್ಚು ಒತ್ತನ್ನು ನೆಟ್ಟಿದೆ. ಕೇವಲ ಭಾರತವನ್ನು ಸ್ವಾವಲಂಬಿ ಭಾರತವನ್ನಾಗಿ ಮಾಡುವುದಲ್ಲದೆ ಸ್ವದೇಶಿ ಉತ್ಪನ್ನಗಳಿಗೆ, ಸ್ಥಳೀಯ ವಸ್ತುಗಳಿಗೆ ಹುಡುಕಾಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ಉತ್ಪಾದನೆಗೆ ಉತ್ತೇಜನ ಕೊಡುವುದರೊಂದಿಗೆ ಅವುಗಳ ಬೇಡಿಕೆಯನ್ನು ಹೆಚ್ಚಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಆತ್ಮನಿರ್ಭರತೆ ಎಂದರೆ ಕೇವಲ ಸ್ವಾವಲಂಬನೆಯ ಆಕಾಂಕ್ಷೆಗಿಂತಲೂ ಹೆಚ್ಚಾಗಿ ನಮ್ಮ ಉತ್ಪಾದಕರು ಜಾಗತಿಕ ಪೂರೈಕೆಯ ಸರಪಳಿಯ ಭಾಗವಾಗಬೇಕು ಎನ್ನುವ ಆಶಯ. ಇದು ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ. ನಮಗೆಲ್ಲ ಗೊತ್ತಿದೆ, ಜನಸಾಮಾನ್ಯರಲ್ಲಿ ಕೂಡ ಸ್ವದೇಶಿ ಚಿಂತನೆಗಳು ಬಲ ಪಡೆಯುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾರತೀಯ ಉದ್ಯಮಿಗಳಿಗೆ ಮಧ್ಯಂತರ ಬಜೆಟ್ ಏನಾಗಿದೆ, ಕಾರ್ಪೊರೇಟ್ ಟ್ಯಾಕ್ಸಿನಲ್ಲಿ ಕೂಡ 30%ದಿಂದ 22%ಕ್ಕೆ ಇಳಿಸಿರುವಂಥದ್ದು ಸ್ವಾಗತಾರ್ಹ ಅಂತ ಕಾಣುತ್ತೆ.